ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸತತ 97ನೇ ದಿನಕ್ಕೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಕಾಲಿಟ್ಟಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಫಿನಾಲೆ ನಡೆಯುತ್ತೆ. ಕಿಚ್ಚ ಸುದೀಪ್ ಅವರು ಕಳೆದ ಸಂಚಿಕೆಯಲ್ಲಿ ಕೆಲವೊಂದು ಆಟಗಳನ್ನ ಕಲಿಸಿದ್ದಾರೆ. ಇದರಿಂದಾಗಿ ಕೆಲವೊಂದು ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿವೆ. ಇನ್ನು ಕಳೆದ ಸಂಚಿಕೆಯಲ್ಲಿ ರಜತ್ ಹಾಗೂ ಚೈತ್ರ ಅವರ ಮಾತುಗಳು ಸಿಕ್ಕಾಪಟ್ಟೆ ವೈರಲ್ ಆಗಿವೆ. ಇಬ್ರು ಕೂಡ ಒಬ್ಬರನ್ನೊಬ್ಬರು ಕಂಡ್ರೆ ಆಗೋದಿಲ್ಲ ಅನ್ನೋ ತರ ಬಿಹೇವ್ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಇವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ ನೋಡಿ. ನಂಬಿಕೆಗೆ ಅರ್ಹ ಇಲ್ದಿರೋ ಒಂದು ಏಕೈಕ ವ್ಯಕ್ತಿ ಅಂದ್ರೆ ಅದು ಚೈತ್ರ. ಅವ್ರನ್ನ ನಂಬಿ ಏನು ವಿಷಯನೂ ಯಾವ ಸಂದರ್ಭದಲ್ಲೂ ಹೇಳಕ್ಕೆ ಇಲ್ಲ ಹಂಚ್ಕೊಳಕ್ಕೆ ಆಗಲ್ಲ. ನಾನು ಬಂದಿದ್ದ ದಿವಸದಿಂದನೂ ಅವ್ರ ಹತ್ರ ಒಂದು ದೂರ ಡಿಸ್ಟೆನ್ಸ್ ಏಂತಕ್ಕೆ ಮೇಂಟೈನ್ ಮಾಡಿದ್ದೀನಿ ಅಂದರೆ ರೇಗಾಡ್ಸ್ಕೊಂಡು ತಿಗಾಡ್ತೀನಿ, ಅದು ಬೇರೆ ವಿಷಯ. ಬಟ್ ದೂರ ವಿಷಯ ಏನು ಹಂಚ್ಕೊಂಡೆ ಏಂತಕ್ಕೆ ಓಡಾಡ್ತೀನಿ ಅಂದರೆ ನನಗೆ ಪರ್ಸ್ನಲಿ ಭಯ ಸರ್. ಯಾಕಂದ್ರೆ ನನ್ನ ಬಾಯಿ ಮೊದಲೇ ಸುಮ್ಮನೆ ಇರಲ್ಲ, ಏನಾದರೂ ಒಂದು ಹೇಳ್ಬಿಡ್ತೀನಿ. ಅದನ್ನು ಹೇಳಿದಾಗ ಎಲ್ಲನ ಜಗಳ ಆದಾಗ ಅದನ್ನು ಎತ್ತಿಬಿಟ್ಬಿಟ್ಟು ಬೇರೆಯವ್ರಿಗೆ ನಾನಾ ರೂಪ ಕೊಡೋದ್ರಲ್ಲಿ ಚೈತ್ರ ಬಂದು ಮಾಸ್ಟರ್ ಡಿಗ್ರಿ ತೊಗೊಂಡಿದ್ದಾರೆ. ಸೊ ಅದಕ್ಕೇನೆ ಅವ್ರು ತುಂಬ ಡೇಂಜರ್ ಸರ್. ಹೌದು, ರಜತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ನಂತರ ಮೊದಲು ಮನೆಯಲ್ಲಿ ಸೈಲೆಂಟ್ ಆಗಿದ್ರು. ಆ ನಂತರ ಬರ್ತಾ ಬರ್ತಾ ಮನೆಯಲ್ಲಿ ಬಹಳಷ್ಟು ಆಕ್ಟಿವ್ ಆಗಿದ್ದಾರೆ. ಹನುಮಂತ ಜೊತೆ ರಜತ್ ಅವರು ಬಹಳ ನಿರೀಕ್ಷೆಯ ಸ್ಪರ್ಧಿಯಾಗಿದ್ದಾರೆ. ಬಿಗ್ ಬಾಸ್ ಕಪ್ ಗೆಲ್ಲುವಂತಹ ಸಾಕಷ್ಟು ಹಂಬಲದ ಜೊತೆಗೆ ತಮಾಷೆಯ ಮಾತುಗಳಿಂದ ರಜತ್ ಅವರು ಪ್ರತಿ ಬಾರಿ ಚೈತ್ರ ಕುಂದಾಪುರ ಅವರ ಕಾಲೆಳೆಯುತ್ತಾ ಇರ್ತಾರೆ. ಜೊತೆಗೆ ಕಾಮಿಡಿ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಚೈತ್ರ ಅವರ ಬಗ್ಗೆ ತನ್ನ ಮಾತುಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಈ ಮನೆಯವರ ಅಭಿಪ್ರಾಯಗಳನ್ನು ಸಂಪಾದನೆ ಮಾಡಕ್ ಬಂದಿಲ್ಲ, ನಾನು ಜನರ ಪ್ರೀತಿ ಸಂಪಾದನೆ ಮಾಡಕ್ ಬಂದಿದ್ದೀನಿ. 13 ವಾರ ವೋಟ್ ಹಾಕಿ ಉಳಿಸ್ಕೊಂಡ ಜನರ ಪ್ರೀತಿ ಸಂಪಾದನೆ ಮಾಡಿದ್ದೀನಿ ಸರ್. ಜೊತೆಗೆ ಜೋಕರು ಆಸ್ಕರ್ ಗೆದ್ದಿರೋ ಕತೆ ನಾನು ಕೇಳಿದ್ದೀನಿ ಸರ್. ಹಾಗಾಗಿ ನನಗೆ ಇವ್ರುಗಳ ಅಭಿಪ್ರಾಯ ದೊಡ್ಡದು ಅಂತ ಅನ್ಸೋದಿಲ್ಲ. ಹೇಳಿದ್ರು ಚೈತ್ರ ಅವರು ಜೋಕರ್ ಆಸ್ಕರ್ ಗೆದ್ದಿರೋ ಕತೆ ನಾನು ಕೇಳಿದ್ದೀನಿ ಅಂತ. ಅವ್ರು ಆಸ್ಕರ್ ಗೆದ್ಕೊಳ್ಳಿ ಸರ್, ನಾನು ಬಿಗ್ ಬಾಸ್ ಕಪ್ ತಗೊಂಡು ಮನೆಗೆ ಹೋಗ್ತೀನಿ. ಅದನ್ನ ಜನ ನಿರ್ಧಾರ ಮಾಡ್ತಾರೆ. ಇನ್ನು ಈ ವಾರ ಡೇಂಜರ್, ಜೋಕರ್ ಹಾಗೂ ಕಾಂಪಿಟೇಟರ್ ಎನ್ನುವಂತಹ 3 ಆಯ್ಕೆಗಳನ್ನ ಮಾಡಬೇಕಾಗಿತ್ತು. ಸ್ಪರ್ಧಿಗಳು ಒಬ್ಬರ ಹೆಸರನ್ನ ಹೇಳಬೇಕಿತ್ತು. ಆ ಒಂದು ಸಂದರ್ಭದಲ್ಲಿ ಚೈತ್ರ ಹಾಗೂ ರಜತ್ ಅವರ ಮಧ್ಯೆ ಒಂದಿಷ್ಟು ಭಿನ್ನಾಭಿಪ್ರಾಯ ಕೂಡ ಶುರುವಾಗಿತ್ತು. ಇನ್ನು ಒಂದಿಷ್ಟು ಮಾತಿನಲ್ಲಿ ವಾಗ್ವಾದ ಕೂಡ ನಡೆಯಿತು. ಇದೇ ವೇಳೆ ರಜತ್ ಚೈತ್ರಾಗೆ ಜೋಕರ್ ಚೈತ್ರ ಎಂದು ಹೇಳುವ ಮೂಲಕ ಅವರು ಬಿಗ್ ಬಾಸ್ ಮನೆಗೆ ಬಂದು ವಾರಗಳನ್ನ ಕಳೆದಿದ್ದಾರೆ. ಇಷ್ಟು ದಿನ ಅವರು ಸಂಪಾದನೆ ಮಾಡಿರೋದು ಇಷ್ಟು, ಅದಕ್ಕೆ ಅವರನ್ನ ಜೋಕರ್ ತರ ನೋಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಚೈತ್ರ ಕುಂದಾಪುರ ಅವರು, ಜೋಕರ್ ಆಸ್ಕರ್ ಗೆದ್ದಿರುವ ಕಥೆ ನಾನು ಕೇಳಿದ್ದೇನೆ ಸರ್, ಆದ್ದರಿಂದ ಇವರುಗಳ ಅಭಿಪ್ರಾಯವೇನು ನನಗೆ ದೊಡ್ಡದಂತ ಅನ್ಸಲ್ಲ. ಜೋಕರು ಆಸ್ಕರ್ ಗೆದ್ದಿರೋ ಕತೆ ನಾನು ಕೇಳಿದ್ದೀನಿ ಸರ್. ಹಾಗಾಗಿ ನನಗೆ ಇವ್ರುಗಳ ಅಭಿಪ್ರಾಯ ದೊಡ್ಡದು ಅಂತ ಅನ್ಸೋದಿಲ್ಲ. ಬಳಿಕ ಪ್ರತಿಕ್ರಿಯಿಸಿದ ರಜತ್ ಅವರು, ಆಸ್ಕರ್ ಪ್ರಶಸ್ತಿಯನ್ನ ಚೈತ್ರ ಅವರೇ ಗೆದ್ದುಕೊಳ್ಳಲಿ ಸರ್, ನಾನು ಬಿಗ್ ಬಾಸ್ ಕಪ್ ಗೆದ್ದುಕೊಂಡು ಮನೆಗೆ ಹೋಗುತ್ತೇನೆ ಅಂತ ಹೇಳ್ತಾರೆ. ಚೈತ್ರ ಅವರು ಜೋಕರ್ ಆಸ್ಕರ್ ಗೆದ್ದಿರೋ ಕತೆ ನಾನು ಕೇಳಿದ್ದೀನಿ ಅಂತ. ಅವ್ರು ಆಸ್ಕರ್ ಗೆದ್ಕೊಳ್ಳಿ ಸರ್, ನಾನು ಬಿಗ್ ಬಾಸ್ ಕಪ್ ತಗೊಂಡು ಮನೆಗೆ ಹೋಗ್ತೀನಿ. ಅದನ್ನ ಜನ ನಿರ್ಧಾರ ಮಾಡ್ತಾರೆ. ಆಗ ಕಿಚ್ಚ ಸುದೀಪ್ ಫಿದಾ ಹಾಕಿ ಫುಲ್ ನಗ್ತಾರೆ. ಇನ್ನು ಈ ಒಂದು ಪ್ರೋಮೋ ಬಾರಿ ವೈರಲ್ ಆಗ್ತಾ ಇದೆ. ಇನ್ನು ರಜತ್ ಹಾಗೂ ಚೈತ್ರ ಕುಂದಾಪುರ ಅವರು ಸಾಕಷ್ಟು ರೀತಿಯಾಗಿ ಒಬ್ಬರನ್ನು ಒಬ್ಬರು ಟೀಕಿಸ್ತಾ ಇದ್ದಾರೆ. ಸಾಕಷ್ಟು ಮಾತುಗಳಿಂದ ರಜತ್ ಅವರು ಚೈತ್ರ ಕುಂದಾಪುರ ಅವರನ್ನ ನೋಯಿಸ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ ಚೈತ್ರ ಕುಂದಾಪುರ ಅವರು ಕೂಡ ತನ್ನ ಮಾತಿನಲ್ಲಿ ರಜತ್ ಅವರಿಗೆ ಚಾಟಿ ಬೀಸ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸಬಹುದು. ಇನ್ನು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.